ನಮಸ್ಕಾರ ಕರ್ನಾಟಕ. ನಾವು ಇಂದು ಹಾವೇರಿಯ ಬಗ್ಗೆ ತಿಳಿದುಕೊಂಡು ಬರೋಣ. ಹಾವೇರಿ ಎಂಬ ಹೆಸರು ಹಾವು ಮತ್ತು ಕೆರೆ ಎಂಬ ಎರಡು ಪದಗಳಿಂದ ಬಂದಿದೆ. ಜಾನಪದ ಕಥೆಯ ಪ್ರಕಾರ ಹಿಂದೆ ಈ ನಗರಕ್ಕೆ ಭೀಕರ ಪ್ರವಾಹ ಬಂದಾಗ ಒಂದು ದೈವಿಕ ಹಾವು ಇಡೀ ಊರನ್ನು ಸುತ್ತುವರಿದು ಪ್ರವಾಹದ ನೀರು ಒಳಗಡೆ ಬರದಂತೆ ರಕ್ಷಿಸುತ್ತೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಇದನ್ನು ಹಾವುಗಳ ಕೆರೆ ಅಥವಾ ಹಾವೇರಿ ಎಂದು ಕರೆಯಲಾಗುತ್ತದೆ. ಅಷ್ಟೇ ಅಲ್ಲದೆ ಹಾವೇರಿಯನ್ನು ಏಲಕ್ಕಿ ಕಂಪಿನ ನಾಡು ಎಂದು ಕರೆಯಲಾಗುತ್ತದೆ. ಆದರೆ ಆಶ್ಚರ್ಯವೇನೆಂದರೆ ಇಲ್ಲಿ ಏಲಕ್ಕಿಯನ್ನು ಬೆಳೆಯುವುದಿಲ್ಲ, ಬದಲಿಗೆ ಪಶ್ಚಿಮ ಘಟ್ಟದ ಏಲಕ್ಕಿಯನ್ನು ತಂದು ಸಂಸ್ಕರಿಸಲಾಗುತ್ತದೆ. ರಹಸ್ಯವೇನೆಂದರೆ ಇಲ್ಲಿನ ವಿಶಿಷ್ಟ ಹವಾಮಾನವು ಏಲಕ್ಕಿಯನ್ನು ನೈಸರ್ಗಿಕವಾಗಿ ಬೆಳೆ ಮಾಡಲು ಅತ್ಯಂತ ಸೂಕ್ತವಾಗಿದೆ. ವಾಸ್ತುಶಿಲ್ಪದ ವೈಭವ ಎಂದೇ ಪ್ರಸಿದ್ಧವಾದ ಶ್ರೀಪುರ ಸಿದ್ದೇಶ್ವರ ದೇವಾಲಯ ಇದು ಕಲ್ಯಾಣ ಚಾಲುಕ್ಯರ ಶೈಲಿಯ ಅದ್ಭುತ ಕಲ್ಲಿನ ದೇವಾಲಯ. ಇದರ ವಿಶೇಷತೆ ಎಂದರೆ ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳು ಸೂರ್ಯೋದಯದ ಕಡೆಗೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿರುತ್ತವೆ. ಆದರೆ ಶ್ರೀ ಸಿದ್ದೇಶ್ವರ ದೇವಾಲಯ ಪಶ್ಚಿಮ ಅಭಿಮುಖವಾಗಿ ಇರುವುದು ಬಹಳ ಅಪರೂಪ. ಇದರ ಕಂಬಗಳಲ್ಲಿ ಸೂಕ್ಷ್ಮ ಕೆತ್ತನೆಗೆ ವಿಶ್ವ ಪ್ರಸಿದ್ಧವಾಗಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹಾವೇರಿಯ ಧಾರ್ಮಿಕ ಪರಂಪರೆಗೆ ಮತ್ತೊಂದು ಕಿರೀಟವೆಂದೇ ಪ್ರಸಿದ್ಧವಾಗಿದೆ. ಶಕ್ತಿ ಮತ್ತು ಭಕ್ತಿಯ ಸಂಕೇತವಾಗಿರುವ ಈ ದೇವಾಲಯವು ನಗರದ ಜನರಿಗೆ ನಂಬಿಕೆಯ ಕೇಂದ್ರವಾಗಿದೆ. ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವೆ ಎಂದೇ ಹೆಗ್ಗಳಿಕೆಯಾಗಿರುವ ಶ್ರೀ ಹುಕ್ಕೇರಿ ಮಠ ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಬದಲಾಗಿ ಹಸಿವಿನಿಂದ ಬಂದವರಿಗೆ ಅನ್ನ ನೀಡುವ ದಾಸೋಹ ಕೇಂದ್ರವಾಗಿದೆ. ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ಈ ಮಠದ ಪಾತ್ರ ಹಾವೇರಿ ಎಂದ ಕೂಡಲೇ ನೆನಪಾಗುವುದು ಇಲ್ಲಿನ ಚರ್ಮಡಿ ಗಿರ್ಮಿಟ್ ಮತ್ತು ಖಾರವಾದ ಮಿರ್ಚಿ ಬಜ್ಜಿ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಹೆಮ್ಮೆಯ ಜೋಳ ರೊಟ್ಟಿ ಹಾಗೂ ಬದನೆಕಾಯಿ ಎಣ್ಣೆಕಾಯಿ ಪಲ್ಯದ ರುಚಿ ಸವಿಯುವುದೇ ಒಂದು ಅದ್ಭುತ ಅನುಭವ. ವಿಶೇಷವಾಗಿ ಹಾವೇರಿ ಎಂದರೆ ಬರೀ ಮಣ್ಣಲ್ಲ, ಅದು ಶ್ರದ್ಧೆ, ಸಂಸ್ಕೃತಿ ಮತ್ತು ಸುಗಂಧದ ಸಂಗಮ. ಇತಿಹಾಸದ ಕೆತ್ತನೆಗಳಿಂದ ಹಿಡಿದು ಏಲಕ್ಕಿಯ ಕಂಪಿನವರೆಗೆ ಹಾವೇರಿ ತನ್ನದೇ ಆದ ವಿಶಿಷ್ಟ ಛಾಪು ಮೂಡಿಸಿದೆ.